ವೀಕ್ಷಕರೇ, ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸುಸ್ವಾಗತ. ವೀಕ್ಷಕರೇ, 2024ರಲ್ಲಿ ಮಂಕಾಗಿದ್ದಂತಹ ಚಿತ್ರರಂಗಕ್ಕೆ ಇದೀಗ ಮತ್ತೊಮ್ಮೆ ಹೊಸ ಕಳೆ ಬಂದಿದೆ. ಹೌದು, ಆಗಸ್ಟ್ 9ರಂದು ಬಿಡುಗಡೆಯಾದ ಭೀಮಾ ಚಿತ್ರರಂಗಕ್ಕೆ ಮತ್ತೊಂದು ಬೂಸ್ಟ್ ಕೊಟ್ಟಿದ್ದಾನೆ. ಎಸ್, ಕೊರೋನಾ ಬಳಿಕ ಸ್ತಬ್ಧವಾದ ಚಿತ್ರರಂಗಕ್ಕೆ ಸಲಗ ಎಲ್ಲರನ್ನ ಥಿಯೇಟರ್ಗೆ ಬರುವಂತೆ ಮಾಡಿದ್ದ. ಇದೀಗ ಮತ್ತೊಮ್ಮೆ ಕೊಂಚ ಅದೇ ತರಹದ ಪರಿಸ್ಥಿತಿ ಉಂಟಾಗಿತ್ತು. 2024ರಲ್ಲಿ ಹೇಳಿಕೊಳ್ಳುವಂತಹ ಕಂಟೆಂಟ್ ಇರುವ ಚಿತ್ರಗಳು ಬರದೇ ಇರುವ ಕಾರಣ ರಾಜ್ಯದ 10 ಚಿತ್ರಮಂದಿರಗಳು ಮುಚ್ಚಿ ಹೋಗಿದ್ವು. ಇನ್ನು ಕೆಲವು ಥಿಯೇಟರ್ಗಳಂತೂ ಪರ್ಮನೆಂಟ್ ಮುಚ್ಚಿ ಹೋಗುವಂತಹ ಸ್ಥಿತಿಯಲ್ಲಿ ಇದ್ವು. ಚಿತ್ರರಂಗಕ್ಕೆ ಬೂಸ್ಟ್ ಕೊಡುವುದರ ಜೊತೆಗೆ ಶಟ್ ಡೌನ್ ಆಗಿದ್ದಂತಹ ಥಿಯೇಟರ್ಗಳಿಗೆ ಮರುಜೀವ ನೀಡಿದೆ ಭೀಮಾ ಚಿತ್ರ. ಅಂದಹಾಗೆ ರಾಜ್ಯದ ಸುಮಾರು 20ಕ್ಕೂ ಹೆಚ್ಚು ಚಿತ್ರಮಂದಿರಗಳು ಭೀಮಾ ಸಿನಿಮಾದಿಂದ ಮತ್ತೊಮ್ಮೆ ತೆರೆಯಲಾಗಿದೆ. ಭೀಮಾ ರಿಲೀಸ್ಗೂ ಮುಂಚೆಯಿಂದಾನೇ ಸಂಪೂರ್ಣ ಚಿತ್ರರಂಗದ ಜವಾಬ್ದಾರಿ ದುನಿಯಾ ವಿಜಯ್ ಅವರ ಹೆಗಲ ಮೇಲೆ ಇತ್ತು ಅಂದ್ರೂ ತಪ್ಪಿಲ್ಲ. ಯಾಕಂದ್ರೆ ಚಿತ್ರರಂಗಕ್ಕೆ ಮತ್ತೊಮ್ಮೆ ಒಂದು ಬಿಗ್ ಸ್ಟಾರ್ನ ಸೂಪರ್ ಹಿಟ್ ಚಿತ್ರ ಬೇಕಾಗಿತ್ತು. ಅದು ದುನಿಯಾ ವಿಜಯ್ನ ಭೀಮಾ ಚಿತ್ರದ ಮೂಲಕ ಕೊಟ್ಟಿದ್ದಾರೆ. ಈಗ ನಾನು ಭೀಮಾ ಬಗ್ಗೆ ಸಂಕ್ಷಿಪ್ತವಾಗಿ ವಿಮರ್ಶೆಯನ್ನ ಕೊಟ್ಟು ಚಿತ್ರದ ಕಲೆಕ್ಷನ್ ಬಗ್ಗೆಯೂ ಮಾಹಿತಿಯನ್ನ ಕೊಡ್ತೀನಿ. ಈಗಾಗಲೇ ಸಖತ್ ಕ್ರೇಜ್ ಹುಟ್ಟಿಸಿರುವ ಸ್ಯಾಂಡಲ್ವುಡ್ನ ಸಲಗ ದುನಿಯಾ ವಿಜಯ್ ನಟಿಸಿ ನಿರ್ದೇಶನ ಮಾಡಿರೋ ಭೀಮಾ ಸಿನಿಮಾ ಆಗಸ್ಟ್ 9ರಂದು ರಾಜ್ಯಾದ್ಯಂತ ಅದ್ಧೂರಿಯಾಗಿ ರಿಲೀಸ್ ಕಂಡಿದೆ. ಗಲ್ಲಾಪೆಟ್ಟಿಗೆ ಒಡಿಸ್ ಆಗಿದೆ. ಥಿಯೇಟರ್ಗಳಲ್ಲಿ ಕ್ರೌಡ್ ಔಟ್ ಆಫ್ ಕಂಟ್ರೋಲ್ ಆಗಿದೆ. ಸಖತ್ ಕ್ರೇಜ್ ಜೊತೆಗೆ ಭೀಮಾ ಹೊಸ ದಾಖಲೆಯನ್ನ ಬರೆಯುತ್ತಿದ್ದಾನೆ. ಹೌದು, ಸುಮಾರು 400ಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಭೀಮಾ ಚಿತ್ರ ಬಿಡುಗಡೆಯಾಗಿದ್ದು ಈಗಾಗಲೇ ರಾಜ್ಯಾದ್ಯಂತ ಬಹುತೇಕ ಕಡೆ ಥಿಯೇಟರ್ಗಳು ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ಮಿಡ್ ನೈಟ್ ಶೋ, ಫ್ಯಾನ್ ಶೋ ಯಾವುದೇ ಇಲ್ಲದೆ ಏಕಕಾಲದಲ್ಲಿ ಭೀಮಾ ಸಿನಿಮಾ ಎಲ್ಲೆಡೆ ಪ್ರದರ್ಶನ ನಡೆಸಲಾಗಿದೆ. ರೌಡಿಸಂ, ಹೊಡೆದಾಟ, ಬಡಿದಾಟಗಳ ಜೊತೆಗೆ ಈ ಬಾರಿ ಸಾಮಾಜಿಕ ಸಂದೇಶ ಮತ್ತು ಯುವ ಪೀಳಿಗೆಯನ್ನೇ ಗಮನದಲ್ಲಿಟ್ಟುಕೊಂಡು ಕಥೆಯನ್ನ ಮಾಡಿದ್ದಾರೆ ದುನಿಯಾ ವಿಜಯ್. ಇದು ಯುವ ಜನಾಂಗದ ಹಿನ್ನೆಲೆಯಲ್ಲಿಯೇ ಮಾಡಿದ ಸಿನಿಮಾ ಎಂದು ಈ ಹಿಂದೆ ದುನಿಯಾ ವಿಜಯ್ ಹೇಳಿಕೊಂಡಿದ್ದರು. ಟ್ರೈಲರ್ನಲ್ಲಿಯೂ ಈ ವಿಚಾರವೇ ಹೈಲೈಟ್ ಆಗಿತ್ತು. ಡ್ರಗ್ ವ್ಯಸನವನ್ನೇ ಪ್ರಧಾನ ಕಥೆಯನ್ನಾಗಿ ಮಾಡಿಕೊಂಡು ರೌಡಿಸಂನ ಮೂಲಕ ರಕ್ತ ದೋಕುಳಿ ಹರಿಸುವ ಕೆಲಸವೂ ಈ ಚಿತ್ರದಲ್ಲಿ ಕಾಣಿಸುತ್ತೆ. ಎಂದಿನಂತೆ ನಟ ದುನಿಯಾ ವಿಜಯ್ ಆಕ್ಷನ್ ಮೂಲಕವೇ ಭೀಮಾ ಚಿತ್ರದಲ್ಲಿ ಅಬ್ಬರಿಸಿದ್ದಾರೆ. ಡ್ರಗ್ಸ್ ಮಾತ್ರವಲ್ಲದೆ ವೀಲಿಂಗ್ ಕ್ರೇಜ್ ಬಗ್ಗೆಯೂ ಸಿನಿಮಾ ಮಾತನಾಡುತ್ತೆ. ದುನಿಯಾ ವಿಜಯ್ ಆಕ್ಟಿಂಗ್ಗೆ ಪ್ರೇಕ್ಷಕರು ಫಿದಾ ಆಗಿದ್ದು, ಆ ಆಕ್ಷನ್ ಜೊತೆಗೆ ಬ್ಯೂಟಿಫುಲ್ ಲವ್ ಸ್ಟೋರಿ ಇರುವ ಈ ಚಿತ್ರದಲ್ಲಿ ಯುವ ನಟಿ ಅಶ್ವಿನಿ ನಾಯಕಿಯಾಗಿ ಪ್ರೇಕ್ಷಕರ ಮನವನ್ನ ಗೆದ್ದಿದ್ದಾರೆ. ಭೀಮದಲ್ಲಿ ವಿಲನ್ ಡ್ರ್ಯಾಗನ್ ಮಂಜು ಜೊತೆಗೆ 10 ಹೊಸ ಪ್ರತಿಭೆಗಳನ್ನ ದುನಿಯಾ ವಿಜಯ್ ಅವರು ತೆರೆ ಮೇಲೆ ತಂದಿದ್ದಾರೆ. ಕೃಷ್ಣ ಸಾರ್ಥಕ್, ಜಗದೀಶ್ ಜಂಟಿಯಾಗಿ ನಿರ್ಮಿಸಿರೋ ಭೀಮಾ ಸಿನಿಮಾ ತನ್ನ ಕಲರ್ಫುಲ್ ಸಾಂಗ್ ಮೂಲಕ ಟ್ರೆಂಡ್ ಕ್ರಿಯೇಟ್ ಮಾಡಿದೆ. ಈಗಾಗಲೇ ಬ್ಯಾಡ್ ಬಾಯ್ಸ್, ಐ ಲವ್ ಯು ಕಣೆ, 100 ರೂಪಾಯಿ ಮಿಕ್ಸ್, ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಬೂಮ್ ಬೂಮ್ ಬೆಂಗಳೂರು, ಆಡಿಬಾ ಮಗನೇ ಭೀಮಾ ಈ ಎಲ್ಲ ಹಾಡುಗಳು ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಟ್ರೆಂಡ್ ಸೃಷ್ಟಿಸಿದೆ. ಭೀಮನ ಫಸ್ಟ್ ಎಂಟ್ರಿ ನೋಡಿ ಥಿಯೇಟರ್ ಒಳಗೆ ಫ್ಯಾನ್ಸ್ ಹುಚ್ಚೆದ್ದು ಕುಣಿದಿದ್ದಾರೆ. ಸಲಗ ನಂತರ ಮತ್ತೆ ಡೈರೆಕ್ಷನ್ ಕ್ಯಾಪ್ ತೊಟ್ಟಿರುವ ದುನಿಯಾ ವಿಜಯ್ ಅವರು ಭೀಮದಲ್ಲಿ ಮತ್ತೊಮ್ಮೆ ಸಕ್ಸಸ್ ಆಗಿದ್ದಾರೆ. ಪ್ರೇಕ್ಷಕರ ವಲಯದಲ್ಲಿ ದುನಿಯಾ ವಿಜಯ್ ಅವರು ಇದೇ ತರಹದ ವಿಶೇಷ ಸಂದೇಶ ಇರುವಂತಹ ಮತ್ತಷ್ಟು ಸಿನಿಮಾಗಳು ಡೈರೆಕ್ಷನ್ ಮಾಡಲಿ ಎಂದು ಬೇಡಿಕೆಯೂ ಹೆಚ್ಚಾಗುತ್ತಿದೆ. ಇನ್ನು ಭೀಮಾ ಚಿತ್ರ ಎಷ್ಟು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ನೋಡೋಣ ಬನ್ನಿ. ಶುಕ್ರವಾರ ಆಗಸ್ಟ್ 9ರಂದು ಭರ್ಜರಿ ಓಪನಿಂಗ್ ಕಂಡಂತಹ ಭೀಮಾ ಚಿತ್ರ ಮೊದಲ ದಿನವೇ ಬಹುತೇಕ ಕಡೆ ಥಿಯೇಟರ್ಗಳು ಹೌಸ್ಫುಲ್ ಆಗಿತ್ತು. ಎರಡನೇ ದಿನವೂ ಬೆಂಗಳೂರು ಸೇರಿದಂತೆ ರಾಜ್ಯದ ಅನೇಕ ಕಡೆ ಥಿಯೇಟರ್ ಹೌಸ್ಫುಲ್ ಆಗಿತ್ತು. ಅದೆಷ್ಟೋ ಜನ ಟಿಕೆಟ್ ಸಿಗದೆ ನಿರಾಶ್ರಿತರಾದರು. 150ರಿಂದ 200 ರೂಪಾಯಿ ಇರುವಂತಹ ಟಿಕೆಟ್ಗಳು ಬ್ಲಾಕ್ನಲ್ಲಿ 1200ರಿಂದ 1500 ರೂಪಾಯಿವರೆಗೆ ಮಾರಾಟವಾಗ್ತಾ ಇದೆ ಅಂತೆ. ಇನ್ನು ಮೊದಲ 2 ದಿನಗಳಲ್ಲಿ ಆಫ್ಲೈನ್ ಅಲ್ಲದೆ ಕೇವಲ ಬುಕ್ ಮೈ ಶೋನಲ್ಲಿಯೇ ಸುಮಾರು 1 ಲಕ್ಷಕ್ಕೂ ಅಧಿಕ ಟಿಕೆಟ್ಗಳು ಬುಕ್ ಆಗಿದೆ ಎಂದು ಹೇಳಲಾಗ್ತಾ ಇದೆ. ಕೆಲವು ವರದಿಯ ಪ್ರಕಾರ ಭಾನುವಾರದವರೆಗೆ ಕಲೆಕ್ಷನ್ ಆಗಿದ್ದು ಹೀಗೆ. ಮೊದಲ ದಿನ ಭೀಮಾ ಚಿತ್ರ 3.95 ಕೋಟಿ ರೂಪಾಯಿ ಕೊಂಡಿತು. ಎರಡನೇ ದಿನ 3.4 ಕೋಟಿ ರೂಪಾಯಿ ಹಾಗೂ ಭಾನುವಾರ 3.80 ಕೋಟಿ ರೂಪಾಯಿ ಸಿನಿಮಾ ಗಳಿಕೆ ಮಾಡಿದೆ. ಈ ಮೂಲಕ ಚಿತ್ರದ ಒಟ್ಟಾರೆ ಗಳಿಕೆ 11.15 ಕೋಟಿ ರೂಪಾಯಿ ಆಗಿದೆ. ಇನ್ನು 4ನೇ ದಿನದವರೆಗೆ ಭೀಮನ ಕಲೆಕ್ಷನ್ ಬರೋಬ್ಬರಿ 13 ಕೋಟಿವರೆಗೆ ಆಗಬಹುದು ಎಂದು ಅಂದಾಜಿಸಲಾಗಿದೆ. ಆದರೆ ಕಲೆಕ್ಷನ್ ಬಗ್ಗೆ ಇದುವರೆಗೂ ಯಾವುದೇ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ಭೀಮಾ ಕಲೆಕ್ಷನ್ ಇದು ಚಿತ್ರತಂಡದ ಜೊತೆಗೆ ನಿರ್ಮಾಪಕರ ವಲಯದಲ್ಲೂ ಖುಷಿ ತಂದಿದೆ. ಇನ್ನು ಯಾರು ಭೀಮಾ ಸಿನಿಮಾವನ್ನ
ನೋಡಿದ್ದರಾ ಅವರು ಕಮೆಂಟ್ ಮೂಲಕ ನಿಮ್ಮ ಊರು ಮತ್ತು ಯಾವ ಥಿಯೇಟರ್ನಲ್ಲಿ ನೋಡಿದ್ದರಾ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾರೆಲ್ಲ ಸಿನಿಮಾ ಇನ್ನೂ ಸಹ ನೋಡಿಲ್ಲ ಅವರು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ತೆರಳಿ ಭೀಮಾ ಸಿನಿಮಾವನ್ನ ಕುಟುಂಬ ಸಮೇತ ವೀಕ್ಷಿಸಿ ಎಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ನೀವೇನಾದರೂ ಈ ವಿಡಿಯೋವನ್ನ ಯೂಟ್ಯೂಬ್ನಲ್ಲಿ ವೀಕ್ಷಿಸ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ವೀಕ್ಷಿಸ್ತಾ ಇದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ. ಮತ್ತೊಮ್ಮೆ ವಿಶೇಷ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.